ಇವತ್ತು ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮಕ್ಕಳನ್ನ ಕರೆಸಿ ಇವತ್ತು ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಇದು ನೀವು ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಿನಲ್ಲಿ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಳ್ಬೇಕು. ಗೌರವಾನ್ವಿತ ಮುಖ್ಯಮಂತ್ರಿಗಳು ನಿಮಗೆಲ್ಲ ಪ್ರತಿಜ್ಞೆ ವಿಧಿಯನ್ನು ಮಾಡಿದ್ರು. ಒಬ್ಬೊಬ್ಬರು ನಾವು ಬದುಕಿನಲ್ಲಿ ಒಂದೊಂದು ಮರವನ್ನು ಬೆಳೆಸಿ ಈ ದೇಶಕ್ಕೆ ಒಂದು ಆಸ್ತಿಯಾಗಿ ಕೊಡಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಸಾರ್ಥಕ ಆಗ್ತದೆ. ನಾವು ಪ್ರಕೃತಿಯಿಂದ ನಾವು ಊಟ ಮಾಡ್ತೇವೆ. ಆ ಊಟ ಇತಿಮಿತಿಯಲ್ಲಿ ನಾವು ಊಟವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಹಂಗೆ ಇವತ್ತು ನಾವು ನಮ್ಮ ಮಣ್ಣನ್ನು ಕಾಪಾಡಲಿಕ್ಕೆ, ಪ್ರಕೃತಿಯನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಸೇರಿ ನಮ್ಮ ಬದುಕಿನಲ್ಲಿ ಒಂದು ಶಾಶ್ವತವಾದಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಮಂತ್ರಿ ಆದ ತಕ್ಷಣ, ಬೆಂಗಳೂರು ನಗರದ ಮಂತ್ರಿ ಆದ ತಕ್ಷಣ ಎಲ್ಲ ಶಾಲೆಗಳಿಗೂ ಕರೆಯನ್ನು ಕೊಟ್ಟಿದ್ದೇನೆ. ನಿಮ್ಮ ಭಾಗದ ಎಲ್ಲ ಏರಿಯಾಗಳಲ್ಲಿ ನೀವು ಒಂದೊಂದು ಏರಿಯಾನ ನೀವೆಲ್ಲ ಅಳವಡಿಸ್ಕೊಳ್ಬೇಕು. ಒಂದೊಂದು ವಿದ್ಯಾರ್ಥಿ ಒಂದೊಂದು ಗಿಡವನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಅವ್ರ ಫೋಟೋ ಇಟ್ಕೊಳ್ಬೇಕು. ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಿ ಕಾಪಾಡಬೇಕು. ಅದರ ಜವಾಬ್ದಾರಿಯನ್ನು ಹೊರಬೇಕು ಅಂತೇಳಿ ಮಾಡಿದ್ದೇನೆ. ಈಗಾಗಲೇ 50,000 ಗಿಡಗಳನ್ನು ಆ ರೀತಿ ಆಗಿದೆ. ಪ್ರತಿ ಶಾಲೆಗೂ ಕೂಡ ಆ ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಕಾರ್ಪೊರೇಷನ್ನಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಈ ವರ್ಷ 6ನೇ ತಾರೀಕು ಪರಿಸರ ದಿನಾಚರಣೆಯನ್ನು ಬೆಂಗಳೂರು ನಗರದಲ್ಲಿ ನಾವು ಮಾಡಿದೋ. ಪ್ರತಿ ಶಾಲೆಯಲ್ಲೂ ಕೂಡ 25 ಜನರ ಮಿನಿಮಮ್ ಒಳಗೊಂಡಂತೆ ಒಂದು ಕ್ಲೈಮೇಟ್ ಆ್ಯಕ್ಷನ್ ಕ್ಲಬ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರಿಗೊಂದು ಸಂದೇಶವನ್ನು ಕೊಟ್ಟಿದ್ದೇವೆ. ಈ ಪರಿಸರ ಹೆಂಗೆ ಉಳಿಸ್ಕೊಳ್ಬೇಕು ಅಂತೇಳಿ, ಮಕ್ಕಳಿಗೆ ಯಾವ ರೀತಿ ಉತ್ತೇಜನವನ್ನು ಕೊಡಬೇಕು ಅಂತೇಳಿ ಈ ರೀತಿ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇದು ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸಂಪತ್ತಿದೆ. ನಾನು ಕಳೆದ ಮೇ 15ನೇ ತಾರೀಕು ನಾನು ಕಬಿನಿಗೆ ಹೋಗಿದ್ದೆ. ಅಲ್ಲಿರುವಂಥ ಸಂಪತ್ತು, ಅಲ್ಲಿರುವಂಥ ಪ್ರಾಣಿಗಳು ನಾನು ಹಿಂದೆ ಯಾವಾಗೂ ನೋಡಿರಲಿಲ್ಲ. ಅಂಥ ದೊಡ್ಡ ಪ್ರಾಣಿ ಸಂಪತ್ತು, ಅರಣ್ಯ ಸಂಪತ್ತನ್ನು ನನ್ನ ಕಣ್ಣಲ್ಲಿ ನೋಡಿ, ಅನೇಕ ಹೊರಗಡೆ ದೇಶದ ಪ್ರಾಣಿ ಸಂಪತ್ತನ್ನು ನೋಡಿದಾಗ ನನಗೆ ನೆನಪು ಬಂತು. ಹಂಗೆ ಇವತ್ತು ನಮ್ಮ ಸಂಪತ್ತನ್ನು ಕಾಣಬೇಕಾದ್ದು ನಮ್ಮ ಕರ್ತವ್ಯ. ಅರಣ್ಯ ಇಲಾಖೆಯವರು ಭಾಳ ಜವಾಬ್ದಾರಿಯಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಜವಾಬ್ದಾರಿಗೆ ನಾವೆಲ್ಲ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಈಗ ವಾಹನಗಳು, ನಾನು ಮಂತ್ರಿ ಆದಾಗ 1,04,00,000 ಇತ್ತು. ಈಗ 1,20,00,000 ಆಗಿಬಿಟ್ಟಿದೆ ಬೆಂಗಳೂರು ನಗರದಲ್ಲಿ. ಅಂದರೆ ಮಾಲಿನ್ಯ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅದು ಹೆಚ್ಚಿಸಬೇಕಾದ್ರೆ ನಾವು ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕಾಗ್ತದೆ. ನಾನು ನಮ್ಮ ಅರಣ್ಯ ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಬೆಂಗಳೂರು ನಗರದಲ್ಲಿ ನಿಮ್ಮ ಫಾರೆಸ್ಟ್ ಲ್ಯಾಂಡ್ ಇದೆ ಎಲ್ಲ ಕೂಡ ಕಬ್ಬನ್ ಪಾರ್ಕ್ ಥರ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ, ನಾವು ಕಾರ್ಪೊರೇಷನ್ ವತಿಯಿಂದನೂ ಕೂಡ ನಿಮಗೆ ಹಣವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತೊಂದು ಇನ್ನು 10 ನಮ್ಮ ಏನು ಒಂದು ಕಬ್ಬನ್ ಪಾರ್ಕ್ ಇದೆ, ನಮ್ಮ ಏನು ಲಾಲ್ಬಾಗ್ ಇದೆ, ಆ ರೀತಿ 10 ಪಾರ್ಕ್ಗಳನ್ನು ಎಲ್ಲ ಅರಣ್ಯ ಜಾಗವನ್ನು ಕಾಪಾಡ್ದಂಗೂ ಆಗ್ತದೆ, ಸಾರ್ವಜನಿಕರ ಬದುಕಿಗೆ ಅನುಕೂಲ ಆದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕು. ಇನ್ನು ಭಾಳ ವಿಚಾರಗಳನ್ನು ಹಂಚಿಕೊಳ್ಳೋದಿದ್ರೂ ಕೂಡ ಬೇರೆ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನಿಮ್ಮ ಪರಿಸರ ಈ ದೇಶವನ್ನು ರಕ್ಷಣೆ ಮಾಡಿಕೊಂಡು, ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಆಸ್ತಿ ಇದೆ, ಆಸ್ತಿನ ನಾವು ಕಾಪಾಡಬೇಕು. ಇವತ್ತು ನಮ್ಮ ಈಶ್ವರ್ ಖಂಡ್ರೆಯವರ ನಾಯಕತ್ವ ಮತ್ತು ನಮ್ಮ ನರೇಂದ್ರ ಸ್ವಾಮಿಯವರ ಮುಖಂಡತ್ವದಲ್ಲಿ ಉತ್ತಮ ಕೆಲಸ ಆಗ್ತಾಯಿದೆ. ಸೊ ಬೆಂಗಳೂರು ನಗರದಲ್ಲೇ ಆಗಲಿ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ರೀತಿ ಜ್ಞಾನವನ್ನು ಉಂಟು ಮಾಡೋಂಥದ್ದು, ಮಕ್ಕಳುಗಳಿಗೆ ಜವಾಬ್ದಾರಿಯನ್ನು ವಹಿಸೋಂಥದ್ದು, ಹೊಸ ಪೀಳಿಗೆ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಇನ್ನು ಅನೇಕ ಕಾರ್ಯಕ್ರಮಗಳು ಪಾಲ್ಗೊಳ್ಳಬೇಕಾಗಿದೆ. ಬೆಳಗ್ಗೆ 8 ಗಂಟೆಗೆ ನಾನು ಕೂಡ ಎಲ್ಲ ವಿದ್ಯಾರ್ಥಿಗಳು, ಸ್ಕೌಟ್ ಮತ್ತು ಗೈಡ್ ವಿದ್ಯಾರ್ಥಿಗಳು ಒಂದು ಮ್ಯಾರಥಾನನ್ನು ಇಟ್ಕೊಂಡಿದ್ರು, ವಾಕಿಂಗ್ ಇಟ್ಕೊಂಡಿದ್ರು. ಅದರಲ್ಲಿ ನಾನು, ಮಂತ್ರಿಗಳು ಮತ್ತು ನರೇಂದ್ರ ಸ್ವಾಮಿಯವರೆಲ್ಲ ಕೂಡ ಪಾಲ್ಗೊಂಡು ನಾವು ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಮತ್ತೆ ನಾವೆಲ್ಲ ಸೇರಿ ಈ ಪರಿಸರವನ್ನು ರಕ್ಷಣೆ ಮಾಡಿ ಒಂದೊಂದು ಮರದ ಜವಾಬ್ದಾರಿ
ನಮ್ಮ ಬದುಕಿನಲ್ಲಿ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಲ್ಲಿ ಮನವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಲಿದ್ದಾರೆ. ದಯಮಾಡಿ ತಾವು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲಿ ಆಸನಗಳಿವೆ, ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಿ. ಕಾರ್ಯಕ್ರಮದ ನಂತರ ನಿಮ್ಮೆಲ್ಲರಿಗೂ ಕೂಡ ರುಚಿಕಟ್ಟಾದಂತಹ ಭೋಜನದ ವ್ಯವಸ್ಥೆ ಇದೆ. ನೀವೆಲ್ಲಿ ತಿಂಡಿಯನ್ನು ತಿಂದ್ರೋ ಬೆಳಗಿನಲ್ಲಿ ಅದೇ ಜಾಗದಲ್ಲಿ ನಿಮ್ಗೆಲ್ರಿಗೂ ಭೋಜನದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಿ. ಇನ್ನೀಗ ಅಭಿಮಾನಪೂರ್ವಕವಾಗಿ ಸ್ವಾಗತಿಸೋಣ ಪರಿಸರ ಪ್ರೇಮಿಗಳಾದ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನ. ಕೇಳೋಣ. ಇದೀಗ ಉದ್ಘಾಟನಾ ಭಾಷಣ ಪ್ರಶಸ್ತಿಯನ್ನು ನೀಡಿದರು. ಪರಿಸರ ಪ್ರಶಸ್ತಿಯನ್ನು, ಅದಲ್ಲದೆ ವಿಶೇಷವಾಗಿ ಕಾಳಜಿ ಎಲ್ಲದಕ್ಕೂ ಕೂಡ ನಾವಿದ್ದೇವೆ ಎನ್ನುವಂಥ ಗ್ಯಾರಂಟಿ ನೀಡುವುದರ ಮೂಲಕ